ಜೈನ್ ಸ್ನೇಹಿತರೆ, ನಾನು ಭರ್ತೇಶ್ ಮುಡಲ್ಗಿ, ಶಾರದಾ ವಿದ್ಯಾಲಯ ಮುಡಲ್ಗಿಯಿಂದ ಸಾಕಷ್ಟು ಜನ ಅಭ್ಯರ್ಥಿಗಳು ಕೇಳ್ತಾ ಇದ್ರು, ಸರ್ ಅಗ್ನಿವೀರ್ ಆರ್ಮಿ GD ಟ್ರೇಡ್ ಕ್ಲರ್ಕ್ ಸೆಲೆಕ್ಷನ್ ಪ್ರೊಸೆಸ್ ಯಾವ ತರ ಇರ್ತದೆ, ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡಿ ಅಂತ ಸಾಕಷ್ಟು ಜನ ಅಭ್ಯರ್ಥಿಗಳು ಡಿಮ್ಯಾಂಡ್ ಮಾಡ್ತಾ ಇದ್ರು. ಸೊ ನಿಮ್ಮ ಡಿಮ್ಯಾಂಡ್ಗೆ ತಕ್ಕಂತೆ ಇವತ್ತಿನ ದಿನ ಈ ಒಂದು ವಿಡಿಯೋದಲ್ಲಿ ಅಗ್ನಿವೀರ್ ಆರ್ಮಿ ಸೆಲೆಕ್ಷನ್ ಪ್ರೊಸೆಸ್ ಬಗ್ಗೆ ಡೀಟೇಲ್ ಆಗಿರ್ತಕ್ಕಂಥ ಡಿಸ್ಕಷನ್ನ ಮಾಡೋಣ. ಸೊ ಅಗ್ನಿವೀರ್ ಆರ್ಮಿ GDಗೆ ನೀವೇನಾದರೂ ಅಪ್ಲೈ ಮಾಡಬೇಕಾಗಿತ್ತಂದ್ರೆ ನಿಮ್ದ ವಯಸ್ಸು ಮಿನಿಮಮ್ ಎಷ್ಟಾಗಿರ್ಬೇಕು ರೀ? 17 ವರ್ಷ 6 ತಿಂಗಳಾಗಿರ್ಬೇಕು, ಅಂದ್ರೆ 17 ವಯಸ್ಸು ಆಗಿರಬೇಕು. ನೆಕ್ಸ್ಟ್ ಮ್ಯಾಕ್ಸಿಮಮ್ ಏಜ್ ಎಷ್ಟು ರೀ? 21 ಇಯರ್ಸ್ ಮತ್ತು ಅನ್ಮ್ಯಾರಿಡ್ ಇರಬೇಕು, ಮದುವೆ ಆಗಿರಬಾರ್ದು. ಫಸ್ಟ್ ನೀವು ಅಪ್ಲಿಕೇಶನ್ ಹಾಕಬೇಕಾಗಿತ್ತಂದ್ರೆ ನಿಮ್ಗೆ ವಯಸ್ಸು ಎಷ್ಟಾಗಿರ್ಬೇಕು ರೀ? 17 ವರ್ಷ 6 ತಿಂಗಳಾಗಿರ್ಬೇಕು, ಮ್ಯಾಕ್ಸಿಮಮ್ 21 ವರ್ಷ, ನೆಕ್ಸ್ಟ್ ಅನ್ಮ್ಯಾರಿಡ್ ಆಗಿರಬೇಕು. ಇಷ್ಟೊಂದು ಇನ್ಫಾರ್ಮೇಶನ್ ಬೇಕು. ನೆಕ್ಸ್ಟ್ ಇದಾದ ನಂತರ ಎಜುಕೇಷನ್ ಕ್ವಾಲಿಫಿಕೇಶನ್ ಏನು ಬೇಕು? ಸರ್ ನಾವು ಅಗ್ನಿವೀರ್ ಆರ್ಮಿ ಹೋಗ್ತವ್ರಿ, ನಮ್ಗೆ ವಯಸ್ಸು ಆಗಿದವ್ರಿ, ಆದ್ರೆ ನಿಮ್ದು ಏನು ಕ್ವಾಲಿಫಿಕೇಶನ್ ಇರಬೇಕಪ್ಪ ಅಂದ್ರೆ ಸೊ ಮಿನಿಮಮ್ 10th ಪಾಸ್ ಆಗಿರಬೇಕು. ಸೊ 10th ಪಾಸ್ ಆದವ್ರಿಗೆ ಇಂತಿಷ್ಟು ಹುದ್ದೆಗಳಿರ್ತಾವೆ, 10th ಪಾಸ್ ಆದವ್ರಿಗೆ ಸ್ವಲ್ಪ ಹುದ್ದೆಗಳಿರ್ತಾವೆ. 10th ಜೊತೆಗೆ PUC ಪಾಸ್ ಆದವ್ರಿಗೂ ಕೂಡ ಸಪ್ರೇಟ್ ಆಗಿರ್ತಕ್ಕಂಥ ಹುದ್ದೆಗಳು ಇರ್ತಾವೆ, ಸೈನ್ಸ್ ಪಾಸ್ ಆದವ್ರಿಗೆ. ನೆಕ್ಸ್ಟ್ ITI ಮಾಡಿದವ್ರಿಗೂ ಕೂಡ ಸ್ವಲ್ಪ ಹುದ್ದೆಗಳಿರ್ತಾವೆ. ಸೊ ಇದ್ರ ಬಗ್ಗೆ ಡಿಟೇಲ್ ಆಗಿರ್ತಕ್ಕಂಥ ಡಿಸ್ಕಷನ್ ನೆಕ್ಸ್ಟ್ ಸ್ಲೈಡ್ ಒಳಗೆ ಸಿಗ್ತದೆ. ಆದ್ರೆ ನಿಮ್ದು ಕಂಪಲ್ಸರಿ ಅಗ್ರಿಗೇಟ್ ಎಷ್ಟಾಗಿರ್ಬೇಕು ರೀ? 50% ಆಗಿರಬೇಕು. ಎಷ್ಟಾಗಿರ್ಬೇಕು ರೀ? 50%. ಅಂದ್ರೆ ಪ್ರತಿಯೊಂದು ಸಬ್ಜೆಕ್ಟ್ ಒಳಗೂ ನಿಮ್ದು 10th ಥಿಯರಿ ಮಾರ್ಕ್ಸ್ ಮತ್ತು ಇಂಟರ್ನಲ್ ಮಾರ್ಕ್ಸ್ ಅಂತ ಇರ್ತಾವೆ. ಏನ್ರಿ? ಥಿಯರಿ ಮತ್ತು ಇಂಟರ್ನಲ್ ಮಾರ್ಕ್ಸ್ ಅಂತ ಇರ್ತಾವೆ. ಇವೆರಡೂ ಕೂಡಿ ಮಾರ್ಕ್ಸ್ ಪ್ರತಿಯೊಂದು ಸಬ್ಜೆಕ್ಟ್ ಒಳಗೂ 33ಕ್ಕಿಂತ ಹೆಚ್ಚಿಗೆ ಬಂದಿರಬೇಕು. ಆವಾಗ ನೀವು ಅಪ್ಲಿಕೇಶನ್ ಹಾಕಕ್ಕೆ ಎಲಿಜಿಬಲ್ ಇರ್ತೀರಿ. ನೆಕ್ಸ್ಟ್ PUC ಸೈನ್ಸ್ ಮೇಲೆ ಏನಾದರೂ ಅಪ್ಲಿಕೇಶನ್ ಹಾಕೋರಿದ್ರೆ ನಿಮ್ಮದು ಸೈನ್ಸು, ಫಿಸಿಕ್ಸು, ಕೆಮಿಸ್ಟ್ರಿ ಮತ್ತು ಇಂಗ್ಲೀಷ್ ಒಳಗೆ 50ಕ್ಕಿಂತ ಹೆಚ್ಚಿನ ಅಗ್ರಿಗೇಟ್ ಇರಬೇಕು. ಓಕೆ, ಇದಾದ ನಂತರ ಅಗ್ನಿವೀರ್ ಆರ್ಮಿ GDಗೆ ಪ್ಯೂರ್ಲಿ ಅಗ್ನಿವೀರ್ ಆರ್ಮಿ GDಗೆ ಅಪ್ಲಿಕೇಶನ್ ಹಾಕೋರಿದ್ರೆ 10th ಪಾಸ್ ಆಗಿರಬೇಕು. ಸೊ ಯಾವ 10th ಪಾಸ್ ಆಗಿರಬೇಕು. ಅಗ್ರಿಗೇಟ್ ಎಷ್ಟು ಇರಬೇಕು ರೀ? 45% ಇರಬೇಕು. ಮತ್ತು ಈಚ್ ಸಬ್ಜೆಕ್ಟ್ ಒಳಗೆ 33% ಆಗಿರಬೇಕು, ಅಂದ್ರೆ 33 ಅಂಕಗಳು ಬಿದ್ದಿರಬೇಕು. ನೆಕ್ಸ್ಟ್ ಬೋರ್ಡ್ ಸಿಸ್ಟಮ್ನಿಂದ ಮಾರ್ಕ್ಸ್ ಇರಬೇಕು. ಇಷ್ಟಾದ ನಂತರ ಅಗ್ನಿವೀರ್ ಆರ್ಮಿ ಟ್ರೇಡ್ಮನ್ ಅಂತ ಬರ್ತದೆ ಇನ್ನೊಂದು ಹುದ್ದೆ. GD ಆಯಿತು. ನೆಕ್ಸ್ಟ್ ಯಾವ್ದು ಬರ್ತದೆ ರೀ? ಟ್ರೇಡ್ ಬರ್ತದೆ. ಸೊ ಟ್ರೇಡಿಗೆ ನಾವು 10th ಮೇಲೆ ಕೂಡ ಅಪ್ಲಿಕೇಶನ್ ಹಾಕ್ಬೋದು, 8th ಮೇಲೆ ಕೂಡ ಅಪ್ಲಿಕೇಶನ್ ಹಾಕ್ಬೋದು, ಸೇಮ್ ಪರ್ಸೆಂಟೇಜ್ ಇರ್ತದೆ. ನೆಕ್ಸ್ಟ್ ಇದಾದ ನಂತರ ಸಿಲೆಬಸ್ ಯಾವುದು ಬರ್ತದಪ್ಪ? ಸೊ ಅಗ್ನಿವೀರ್ ಆರ್ಮಿ GD ಮತ್ತು ಟ್ರೇಡ್ ಸಿಲೆಬಸ್ ಏನು ಬರ್ತದೆ ಅಂದ್ರೆ ನೋಡ್ರಿ. ಸೊ ಇಲ್ಲಿ ಯಾವ ಸಬ್ಜೆಕ್ಟ್ ಬರ್ತಾವ ಅಂದ್ರೆ ಸಿಲೆಬಸ್ ಒಳಗೆ ಫಸ್ಟ್ ಯಾವ್ದು ಇರ್ತದೆ ರೀ? GK ಇರ್ತದೆ. GK ಆದ ನಂತರ ನೆಕ್ಸ್ಟ್ ಯಾವ್ದು ಬರ್ತದೆ ರೀ? ಸೈನ್ಸ್ ಬರ್ತದೆ, ಜನರಲ್ ಸೈನ್ಸ್. ಇದಾದ ನಂತರ ಯಾವ್ದು ಬರ್ತದೆ ರೀ? ಮ್ಯಾಥ್ಸ್ ಬರ್ತದೆ. ಇದಾದ ನಂತರ ಲಾಸ್ಟ್ ಯಾವ್ದು ಬರ್ತದೆ ರೀ? ರೀಸನಿಂಗ್ ಬರ್ತದೆ. ಯಾವ್ದು ಬರ್ತದೆ? ರೀಸನಿಂಗ್. GK ಒಳಗೆ ಎಷ್ಟು ಕ್ವಶನ್ ಇರ್ತಾವಪ್ಪ ಅಂದ್ರೆ 15 ಕ್ವಶನ್ ಇರ್ತಾವ. ಎಷ್ಟು ಇರ್ತಾವ ರೀ? 15 ಕ್ವಶನ್ ಇರ್ತಾವ. ಎಷ್ಟು? 15 ಕ್ವಶನ್. ಸಿಲೆಬಸ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಹಂಗೆ ಒಂದ್ಸಲ ಕಮೆಂಟ್ ಬಾಕ್ಸ್ ಒಳಗೆ ಯಾರೆಲ್ಲ ಇಂಡಿಯನ್ ಆರ್ಮಿ ಹೋಗೋರ್ದ್ರಿ ಜೈ ಜೈ ಶ್ರೀರಾಮ್ ಅಂತ ಕಮೆಂಟ್ ಹಾಕಿ. ನೆಕ್ಸ್ಟ್ GS ಒಳಗೆ ಎಷ್ಟು ಇರ್ತಾವ ರೀ? 15 ಕ್ವಶನ್ ಇರ್ತಾವ. ಮ್ಯಾಥ್ಸ್ ಒಳಗೆ ಎಷ್ಟು ಇರ್ತಾವ ರೀ? 15 ಕ್ವಶನ್ ಇರ್ತಾವ. ರೀಸನಿಂಗ್ ಒಳಗೆ ಎಷ್ಟು ಇರ್ತಾವ ರೀ? 5 ಕ್ವಶನ್ ಇರ್ತಾವ. ಎಷ್ಟು ಇರ್ತಾವ? 5 ಕ್ವಶನ್ ಇರ್ತಾವ. ಸೊ GKದಾಗ ಯಾವ ಏರಿಯಾದಾಗ ಕ್ವಶನ್ಸ್ ಬರ್ತಾವ ನೋಡ್ರಿ. GKಗೆ ಯಾವ ಏರಿಯಾದಾಗ ಕ್ವಶನ್ಸ್ ಬರ್ತಾವ? ಜನರಲ್ ನಾಲೆಜ್. ಸೊ ಜನರಲ್ ನಾಲೆಜ್ ಎಲ್ಲಿಂದ ಬರ್ತಾವ ಅಂದ್ರೆ ಕರೆಂಟ್ ಅಫೇರ್ಸ್ ರಿಲೇಟೆಡ್ 1 ರಿಂದ 2 ಕ್ವಶನ್ ಮ್ಯಾಕ್ಸಿಮಮ್ ಕೇಳ್ಬೋದು, ಕೇಳಲಿಕ್ಕೂ ಇಲ್ಲ. ನೆಕ್ಸ್ಟ್ ಹಿಸ್ಟ್ರಿ ಒಳಗೆ ಸ್ವಲ್ಪ ಕ್ವಶನ್ಗಳು ಬರ್ತಾವ, ಜಿಯೋಗ್ರಫಿ ಒಳಗೆ ಸ್ವಲ್ಪ ಕ್ವಶನ್ ಬರ್ತಾವ. ನೆಕ್ಸ್ಟ್ ಸ್ಪೋರ್ಟ್ಸ್ ರಿಲೇಟೆಡ್ ಕ್ವಶನ್ಗಳು ಬರ್ತಿರ್ತಾವ. ನೆಕ್ಸ್ಟ್ ಬೇಸಿಕ್ ಕ್ವಶನ್ಗಳು ಬರ್ತಿರ್ತಾವ. ಬೇಸಿಕ್ ಅಂದ್ರೆ ಸ್ಟ್ಯಾಟಿಕ್ GKಗೆ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್ಗಳು ಬರ್ತಿರ್ತಾವ. ನೆಕ್ಸ್ಟ್ ಇದು GKಗೆ ಸಂಬಂಧಪಟ್ಟಿದ್ದಾಯ್ತು. ಮ್ಯಾಥ್ಸ್ ಒಳಗೆ ಫಂಡಮೆಂಟಲ್ ಅರ್ಥಮೆಟಿಕ್ ಅಂದ್ರೆ ಬೇಸಿಕ್ ಸಂಬಂಧಪಟ್ಟಿದ್ದು ಬರ್ತಾವೆ. ನೆಕ್ಸ್ಟ್ ಅದ್ರ ಬಗ್ಗೆ ಹೇಳ್ತೇನೆ. ಮ್ಯಾಥ್ಸ್ ಒಳಗೆ ಯಾವ ಕ್ವಶನ್ಗಳು ಕೇಳ್ಬೋದು? ಮ್ಯಾಥ್ಸ್ ಒಳಗೆ ಯಾವ ಕ್ವಶನ್ ಕೇಳ್ತಾರೆ ಅಂದ್ರೆ ನೋಡ್ರಿ, ಯಾವ ಏರಿಯಾಗಳು ಇಂಪಾರ್ಟೆಂಟ್ ಅಂದ್ರೆ ಮ್ಯಾಥ್ಸ್ ಒಳಗೆ ನಮಗೆ ಫಸ್ಟಿಗೆ ನಂಬರ್ ಸಿಸ್ಟಮ್ ಅಂತಕ್ಕಂಥ ಚಾಪ್ಟರ್ ಮೇಲೆ ಪ್ಲೇಸ್ ವ್ಯಾಲ್ಯೂ ಡಿಫ್ರೆನ್ಸ್ ಬಗ್ಗೆ ಕ್ವಶನ್ಗಳು ಕೇಳ್ತಿರ್ತಾರೆ. ನಂಬರ್ ಸಿಸ್ಟಮ್ ಆದ ನಂತರ ಇಂಪಾರ್ಟೆಂಟ್ ಆಗಿರೋದು ಯಾವುದಪ್ಪ ಅಂದ್ರೆ LCM ಚಾಪ್ಟರ್. ಸೊ LCM ಆದ ನಂತರ ಯಾವ್ದು ಇಂಪಾರ್ಟೆಂಟ್ ಬರ್ತದಪ್ಪ ಅಂದ್ರೆ HCF. ನೆಕ್ಸ್ಟ್ ಇದಾದ ನಂತರ ಟೈಮ್ ಆ್ಯಂಡ್ ವರ್ಕ್. ಯಾವ್ದು ರೀ? ಟೈಮ್ ಆ್ಯಂಡ್ ವರ್ಕ್. ನೆಕ್ಸ್ಟ್ ಇದಾದ ನಂತರ ಪರ್ಸಂಟೇಜು. ಸೊ ಪರ್ಸಂಟೇಜ್ ಆದ ನಂತರ ಯಾವ್ದು ರೀ? ರೇಷೋ ಆದ ನಂತರ ಪ್ರಾಫಿಟ್ ಆ್ಯಂಡ್ ಲಾಸ್. ಯಾವ್ದು ರೀ? ಪ್ರಾಫಿಟ್ ಆ್ಯಂಡ್ ಲಾಸ್.
ನೆಕ್ಸ್ಟ್ ಟ್ರೈನ್ ಪ್ರಾಬ್ಲಮ್ಸ್ ಬರ್ತಾವ. ನೆಕ್ಸ್ಟ್ ಟ್ರಿಗ್ನೋಮೆಟ್ರಿ ಮೇಲೂ ಬೇಸಿಕ್ ಕ್ವಶನ್ ಕೇಳ್ತಾರೆ. ಮೆನ್ಸುರೇಷನ್ ಮೇಲೂ ಫಾರ್ಮುಲಾ ಮತ್ತು ಕ್ವಶನ್ಗಳನ್ನ ಕೇಳ್ತಿರ್ತಾನೆ. ಸೊ ಇವನಿಷ್ಟು ಚಾಪ್ಟರ್ಗಳನ್ನ ಪರ್ಫೆಕ್ಟ್ ಮಾಡಿದ್ರೆ ಅಗ್ದಿ ಈಸಿಯಾಗಿ ಕವರ್ ಆಗ್ತೀರಿ. ನೆಕ್ಸ್ಟ್ ಸೇಮ್ ಟೋಟಲ್ ನಂಬರ್ ಆಫ್ ಕ್ವಶನ್ಸ್ ಎಷ್ಟಿರ್ತಾವೆ ರೀ, 50 ಕ್ವಶನ್. ಒಂದು ಸರಿ ಉತ್ತರ ಹಾಕಿರ 2 ಮಾರ್ಕ್ಸ್ ಬರ್ತಿರ್ತಾವ. ನೆಕ್ಸ್ಟ್ 0.5 ನೆಗೆಟಿವ್ ಇರ್ತದೆ. ಸೊ ಇದ್ರ ಬಗ್ಗೆ ಹೆಂಗ್ರಿ, ಯಾವ ಥರ ತಿಳ್ಕೊಬೇಕು ನೋಡ್ರಿ. ಫಸ್ಟ್ ಸೊ 1ನೇ ಕ್ವಶನ್ ಗೊತ್ತಿರ್ತದೆ, ಆಪ್ಷನ್ ಎ, ಬಿ, ಸಿ, ಡಿ ಅಂತ ಇರ್ತದೆ. ನೀವು ಆನ್ಲೈನ್ ಒಳಗೆ ಮಾರ್ಕ್ ಮಾಡೋದು ಇರ್ತದೆ. ಸೊ 1ನೇ ಕ್ವಶನ್ಗೆ ಆನ್ಸರ್ ಗುರ್ತದ, ಎಕ್ಸಾಕ್ಟ್ ಗುರ್ತದ, ಬಿ ಅಂತ ಗುರ್ತದ. ಬಿ ಅಂತ ಮಾರ್ಕ್ ಮಾಡ್ರಿ, ಆನ್ಸರು ಕರೆಕ್ಟ್ ಆಯಿತು, ಅವಾಗ ನಿಮ್ಗೆ ಎಷ್ಟು ಮಾರ್ಕ್ಸ್ ಬರ್ತದೆ ರೀ, 2 ಮಾರ್ಕ್ಸ್ ಬರ್ತದೆ. ಸೊ 2ನೇ ಕ್ವಶನ್ಗೂ ಆನ್ಸರ್ ಗುರ್ತದ, ಆನ್ಸರ್ ಗುರ್ತೈತಿ. ಅವ್ವ ಎಷ್ಟು ಈಜಿ ಕೊಟ್ಟಾನಂತ ಡಿ ಮಾರ್ಕ್ ಮಾಡ್ರಿ, ಅದು ಕೂಡ ಕರೆಕ್ಟ್ ಆಯಿತು. ಸೊ ಇಲ್ಲಿಯೂ ಕೂಡ ಎಷ್ಟು ಬಂದು ರೀ, 2 ಮಾರ್ಕ್ಸ್ ಬಂದು. 3ನೇದಕ್ಕೆ ಆನ್ಸರ್ ಡೌಟ್ಫುಲ್ ಇತ್ತು, ಸೊ 50-50 ಇತ್ತು. ಬಿ ಅಂತ ಮಾರ್ಕ್ ಮಾಡ್ರಿ, ಇದು ತಪ್ಪಾಯಿತು. ಸೊ ತಪ್ಪಾದ್ರೆ ಏನಾಯಿತು, ಅರ್ಧ ಮಾರ್ಕ್ಸ್ ನೆಗೆಟಿವ್ ಆಯಿತು. ಅರ್ಧ ಮಾರ್ಕ್ಸ್ ಏನೈತ್ರಿ, ನೆಗೆಟಿವ್ ಆಯಿತು. ಸೊ ಎಷ್ಟು ಅಂಕಗಳು ಬಂದಿದ್ದು ರೀ, 4 ಅಂಕ ಬಂದಿದ್ದು, ಅರ್ಧ ಮೈನಸ್ ಆಯಿತು. ಅಂದರೆ ನಿಮಗೆ ಬಂದಿರತಕ್ಕಂಥ ಅಂಕ ಎಷ್ಟು ರೀ, 3.5. ಎಷ್ಟು ರೀ, 3.5. ಈ ಥರನಾಗಿ ನೆಗೆಟಿವ್ ಹೋಗ್ತಿರ್ತದೆ. ಸೊ ನೆಗೆಟಿವ್ ಕಾನ್ಸೆಪ್ಟ್ ಗೊತ್ತಿರಬೇಕು. ನೆಕ್ಸ್ಟ್ ಇದಾದ ನಂತರ ಸೊ ಅಗ್ನಿವೀರ ಆರ್ಮಿ ಜಿ ಡಿ ಒಳಗೆ ಫಸ್ಟ್ ಅಪ್ಲಿಕೇಶನ್ ಹಾಕ್ತೀರಿ. ಅಪ್ಲಿಕೇಶನ್ ಹಾಕಿದ ಕೂಡಲೇ ನೆಕ್ಸ್ಟ್ ಆನ್ಲೈನ್ CC ಇರ್ತದೆ. ಆನ್ಲೈನ್ CC ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರ್ತದೆ, CBT, ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರ್ತದೆ. ಸೊ ಈ ಟೆಸ್ಟ್ ಒಳಗೆ 50 ಕ್ವಶನ್ ಇರ್ತಾವ. ಏನಿರ್ತಾವ್ರಿ, 50 ಕ್ವಶನ್ ಇರ್ತಾವ. ಸೊ 50 ಕ್ವಶನ್ಗೆ 100 ಮಾರ್ಕ್ಸ್ ಬರ್ತಾವಂತೂ ನಿಮಗೆ ಗುರ್ತದ. ನೆಗೆಟಿವ್ ಬಗ್ಗೆನೂ ಐಡಿಯಾ ಇದೆ. ಸೊ ಇದ್ರ ಒಳಗೆ ನಿಮ್ದು ಏನಾದರೂ 50 ಕ್ವಶನ್ಗೆ 28+ ಎಕ್ಸಾಕ್ಟಾಗಿ ಆನ್ಸರ್ಗಳು ಗುರ್ತಿದ್ವು ಅಂದ್ರೆ ನೀವು ನೆಕ್ಸ್ಟ್ ಏನಾಗ್ತೀರಪ್ಪ ಅಂದ್ರೆ ಫಿಸಿಕಲ್ ಕ್ವಾಲಿಫೈ ಆಗ್ತೀರಿ. ಏನು ಕ್ವಾಲಿಫೈ ಆಗ್ತೀರಿ, ಫಿಸಿಕಲ್ ಕ್ವಾಲಿಫೈ ಆಗ್ತೀರಿ. ಸೊ ಫಿಸಿಕಲ್ ಒಳಗೆ ಏನಿರ್ತದಪ್ಪ ಅಂದ್ರೆ ಫಸ್ಟಿಗೆ ನಿಮ್ದು ಏನು ಚೆಕ್ ಮಾಡ್ತಾರಪ್ಪ ಅಂದ್ರೆ ಫಿಸಿಕಲ್ಗೆ ಒಳಗೆ ಎಂಟ್ರಿ ಆಗಬೇಕಾಗಿತ್ತು ಅಂದ್ರೆ ಸೊ ನಿಮ್ದು ಹೈಟ್ ಎಷ್ಟು ಇರ್ಬೇಕು ರೀ, 166 ಸೆಂಟಿಮೀಟ್ರ್ ಹೈಟ್ ಇರಬೇಕು. ಎಷ್ಟಿರಬೇಕು, 166 ಸೆಂಟಿಮೀಟ್ರ್ ಹೈಟ್ ಇರಬೇಕು. ನೆಕ್ಸ್ಟ್ ಇದಾದ ಕೂಡಲೇ ನಿಮ್ದು ಚೆಸ್ಟ್ ಚೆಕ್ ಮಾಡ್ತಾರೆ. ನಾರ್ಮಲ್ ಆಗಿ 77 ಸೆಂಟಿಮೀಟ್ರ್ ಏನಿರಬೇಕು, ಚೆಸ್ಟ್ ಇರಬೇಕು. ಆ ನಂತರ 5 ಸೆಂಟಿಮೀಟ್ರ್ ಎಕ್ಸ್ಪೌಂಡ್ ಮಾಡಕ್ಕೆ ಬರಬೇಕು, ಉಬಿಸಕ್ಕೆ ಬರಬೇಕು. ಉಬಿಸಿದಾಗ 5 ಸೆಂಟಿಮೀಟ್ರ್ ಎಕ್ಸ್ಪೌಂಡ್ ಆಗಬೇಕು. ಹೆಚ್ಚಿಗೆ ಇದ್ರೂ ನಡೀತದೆ, ಏನು ಪ್ರಾಬ್ಲಮ್ ಇಲ್ಲ. ಸೊ ನಾರ್ಮಲ್ ಆಗಿ ಎಷ್ಟು ಇರ್ಬೇಕು ರೀ, 77 ಸೆಂಟಿಮೀಟ್ರ್ ಇರಬೇಕು. ವೆಯ್ಟ್ ಹೆಂಗಿರ್ತದಪ್ಪ ಅಂದ್ರೆ ಹೈಟಿಗೆ ತಕ್ಕಂಗೆ ವೆಯ್ಟ್ ಇರ್ತದೆ. ಹೆಂಗ್ರಿ, ನಿಮ್ಮ ಹೈಟಿಗೆ ತಕ್ಕಂಗೆ ವೆಯ್ಟ್ ಇರಬೇಕು. ಅದ್ರದ್ದು ಕೂಡ ನೆಕ್ಸ್ಟ್ ಚಾರ್ಟ್ ಬರ್ತದೆ, ಅದನ್ನು ಕೂಡ ಹೇಳ್ತೀವಿ. ನೆಕ್ಸ್ಟ್ ರನ್ನಿಂಗ್ 1.6 ಕಿಲೋಮೀಟ್ರ್. ಸೊ ಇದ್ರ ಬಗ್ಗೆ ಭಾಳ ಇಂಪಾರ್ಟೆಂಟ್. ಸೊ ಹಿಂಗೆ ಟ್ರ್ಯಾಕ್ ಇರ್ತದೆ. ಸೊ ಟ್ರ್ಯಾಕ್ ಒಳಗೆ ಎಷ್ಟಿರ್ತದೆ ರೀ, 400 ಮೀಟ್ರ್ ಟ್ರ್ಯಾಕ್ ಇರ್ತದೆ. ಎಷ್ಟಿರ್ತದೆ, 400 ಮೀಟ್ರ್ ಟ್ರ್ಯಾಕ್ ಇರ್ತದೆ. ಇಲ್ಲಿಂದ ಸ್ಟಾರ್ಟ್ ಮಾಡ್ತಾನೆ, ಸ್ಟಾರ್ಟ್ ಮಾಡಿ ಇಲ್ಲಿಗೆ ಎಂಡ್ ಮಾಡ್ತಾನೆ. ಸೊ 400 ಮೀಟ್ರ್ ಟ್ರ್ಯಾಕನ್ನು 4 ಸುತ್ತು ಓಡಬೇಕು. ಎಷ್ಟು ರೀ, 4 ಸುತ್ತು ಓಡಬೇಕು. ಅವಾಗ ಎಷ್ಟಾಗ್ತದೆ ರೀ, 1600 ಮೀಟ್ರ್ ಆಗ್ತದೆ. ಎಷ್ಟಾಗ್ತದೆ, 1600 ಮೀಟ್ರ್ ಆಗ್ತದೆ. ಸೊ 5:30ಕ್ಕಿಂತ ಒಳಗೆ ಬತ್ತಂದ್ರೆ ಏನ್ರಿ, 5:30ಕ್ಕಿಂತ ಒಳಗೆ ಬಂದ್ರೆ ನಿಮ್ದು ಏನಂತ ಕನ್ಸಿಡರ್ ಮಾಡ್ತಾನೆ ಅಂದ್ರೆ ಫಸ್ಟ್ ಗ್ರೂಪ್ ಅಂತ ಕನ್ಸಿಡರ್ ಮಾಡ್ತಾನೆ. ಏನ್ರಿ, ಫಸ್ಟ್ ಗ್ರೂಪ್ ಅಂತ ಕನ್ಸಿಡರ್ ಮಾಡ್ತಾನೆ. 5:30ರಿಂದ 5:45 ಬಂದ್ರೆ ಏನು ಮಾಡ್ತಾನೆ ರೀ, ಸೆಕೆಂಡ್ ಗ್ರೂಪ್ ಅಂತ ಕನ್ಸಿಡರ್ ಮಾಡ್ತಾನೆ. ಸೊ 5:45 ನಂತರ ನೆಕ್ಸ್ಟ್ ಬಂದ್ರೆ ಅವರೆಲ್ಲ ಫೇಲ್ ಆಗ್ತಿರಿ ರನ್ನಿಂಗ್ ಒಳಗೆ. ಸೊ ಗೊತ್ತಿರಬೇಕು, ನಮ್ಮ ಟಾರ್ಗೆಟ್ ಏನ್ರಿ 4:40 ಇರಬೇಕು. ಅದು 4:40 ಟೈಮಿಂಗ್ ಕವರ್ ಆಗೋಂಗೆ ನಾವು ಇವಾಗಿಂದನೇ ಫಿಸಿಕಲ್ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡ್ತಿರ್ಬೇಕು. ನೆಕ್ಸ್ಟ್ ಇದಾದ ನಂತರ ರನ್ನಿಂಗ್ ಆದ ನಂತರ ಏನು ಮಾಡ್ತಾನಪ್ಪ ಅಂದ್ರೆ ಫುಲ್ಅಪ್ಸ್ ಹೊಡಿಸ್ತಾನೆ. ಏನು ಮಾಡ್ತಾನೆ ರೀ, ಫುಲ್ಅಪ್ಸ್ ಹೊಡಿತಾನೆ. ಫುಲ್ಅಪ್ಸ್ ಅಂದ್ರೆ ಗೊತ್ತೈತಿ ನಿಮಗೆ, ಹಿಂಗೆ ಬೀಮ್ ಮೇಲೆ ಹೊಡಿದಿರ್ತೈತಿ. 10ಕ್ಕೆ 10 ಹೊಡೆದ್ರೆ ಮಾರ್ಕ್ಸ್ ಬೇರೆ, 8 ಹೊಡೆದ್ರೆ ಬೇರೆ, 7 ಹೊಡೆದ್ರೆ ಬೇರೆ, 6 ಹೊಡೆದ್ರೆ ಪಾಸ್ ಅಂತ ಮಾರ್ಕ್ಸ್ ಕೊಡ್ತಿರ್ತಾನೆ. ನೆಕ್ಸ್ಟ್ ಇದಾದ ಕೂಡಲೇ ಜಿಗ್ಜಾಗ್ ಬ್ಯಾಲೆನ್ಸ್ ಟೆಸ್ಟ್ ಇರ್ತದೆ. ಅಂಕು ಡೊಂಕಿನ ನಡಿಗೆ ಇರ್ತದೆ. ಸೊ ಅದು ಕಂಪಲ್ಸರಿ ಇರ್ತದೆ. 9 ಫೀಟ್ ಜಂಪ್ ಅಥವಾ 9 ಫೀಟ್ ಡಿಚ್ ಅಂತಾರೆ ಅಥವಾ ಜಂಪ್. ಸೊ ಇದೆಲ್ಲರೂ ಪಾಸ್ ಆಗೇ ಆಗ್ತಾರೆ. ಸೊ ಇದ್ರ ಬಗ್ಗೆ ಎಷ್ಟು ಐಡಿಯಾ ಇರಬೇಕು. ನೆಕ್ಸ್ಟ್ ಇದಾದ ನಂತರ ಮೆಡಿಕಲ್ ಚೆಕಪ್ ಮಾಡ್ತಾನೆ ರೀ. ಎಕ್ಸಾಮ್ ಪಾಸ್ ಆಯಿತು, ಏನಾಯ್ತು ರೀ, ಎಕ್ಸಾಮ್ ಪಾಸ್ ಆಯಿತು. ನೆಕ್ಸ್ಟ್ ರನ್ನಿಂಗ್ ಪಾಸ್ ಆಯಿತು. ನೆಕ್ಸ್ಟ್ ಹೈಟ್ ಕೂಡ ಪಾಸ್ ಆಯಿತು. ನೆಕ್ಸ್ಟ್ ಚೆಸ್ಟ್ ಕೂಡ ಪಾಸ್ ಆಯಿತು. ಏನಾಯಿತು, ಚೆಸ್ಟ್ ಕೂಡ ದಾಟಿದ್ದು. ಇದು ಆದ ನಂತರ ನೆಕ್ಸ್ಟ್ ಏನು ಚೆಕ್ ಮಾಡ್ತಾನಪ್ಪ ಅಂದ್ರೆ ಮೆಡಿಕಲ್ ಚೆಕಪ್ ಮಾಡ್ತಾನೆ. ಮೆಡಿಕಲ್ ಒಳಗೆ ಏನು ಚೆಕ್ ಮಾಡ್ತಾನೆ, ಮ್ಯಾಗಿನ ಕೂದಲ ಹಿಡ್ದ, ತಲೆ ಮ್ಯಾಗಿನ ಕೂದಲ ಹಿಡ್ದ ಕೆಳಗಿನ ಪಾದ ತಕೊಂಡು ಕರೆಕ್ಟ್ ಐತೋ ಇಲ್ಲೋ ಅಂತ ಪ್ರತಿಯೊಂದು ಭಾಗಗಳನ್ನು ಚೆಕ್ ಮಾಡ್ತಿರ್ತಾನೆ. ಏನು ಮಾಡ್ತಾನಪ್ಪ ಅಂದ್ರೆ ಐ ಟೆಸ್ಟ್ ಒಳಗೆ ಐ ರೊಟೇಷನ್ ಚೆಕ್ ಮಾಡೋದು,
6x6 ಚೆಕ್ ಮಾಡೋದು, ಕಲರ್ ಬ್ಲೈಂಡ್ನೆಸ್ ಚೆಕ್ ಮಾಡೋದು, ಇವೆಲ್ಲ ಮಾಡ್ತಾನೆ. ಇದಾದ ನಂತರ ನೋಜ್ ಮೂಗು ಚೆಕ್ ಮಾಡ್ತಾನೆ. ಮೂಗಿನಾಗ ಮೌಸ್ ಅದು ಏನು ಬೆಳೆದೈತಿ ಏನ ಇಲ್ಲ ಚೆಕ್ ಮಾಡ್ತಾನೆ. ನೆಕ್ಸ್ಟ್ ಅದಾದ ಕೂಡಲೇ ಹಲ್ಲು ಚೆಕ್ ಮಾಡ್ತಾನೆ. ಹಲ್ಲು ಎಲ್ಲನೂ ಕರೆಕ್ಟ್ ಅದಾವೋ ಇಲ್ಲೋ, ಹಲ್ಲು ಅದು ಏನಾದ್ರು ಹುಳುಕಾಗಿದ್ದಾವೇನ, ಹಲ್ಲು ಮುರಿದಾವೇನ, ಯಾವುದಕ್ಕಾರೆ ಕ್ಯಾಪ್ ಹಾಕ್ಸಿದಾರೇನ, ಅದ್ರ ಬಗ್ಗೆನೂ ಡೌಟ್ ಇರ್ತದೆ. ಸೊ ನೀವು ಏನಾದರೂ ಯಾರಾದರೂ ನಿಮ್ದು ಹಲ್ಲಿಗೆ ಕ್ಯಾಪ್ ಹಾಕ್ಸಿರಂದ್ರೆ ಒಂದ್ಸಲ ಕಾಂಟ್ಯಾಕ್ಟ್ ಮಾಡ್ರಿ, ಪಾಸ್ ಆಗ್ತೈತಿ ಇಲ್ಲೋ ನಾ ಹೇಳ್ತೀನಿ. ಹಲ್ಲಿಗೆ ಏನಾರ ಕಲಿ ಬಿದ್ದಿದ್ದು ಅಂದ್ರೂ ಕಾಂಟ್ಯಾಕ್ಟ್ ಮಾಡ್ರಿ, ಹೆಂಗೆ ಕ್ಲಿಯರ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಹೇಳ್ತೇನೆ. ಆ ನಂತರ ಇಯರಿಂಗ್ ಟೆಸ್ಟ್, ಅಂದ್ರೆ ಕಿವಿ ಒಳಗಿಂದ ಪೊರದೆ ಕರೆಕ್ಟ್ ಐತೋ ಇಲ್ಲೋ, ಏನಾದರೂ ಹೋಲ್ ಬಿದ್ದೈತಿನ, ಕಿವಿ ಕರೆಕ್ಟಾಗಿ ಕೇಳಿಸ್ತೈತೋ ಇಲ್ಲೋ ಚೆಕ್ ಮಾಡ್ತಾರೆ. ನೆಕ್ಸ್ಟ್ ಚೆಸ್ಟ್ ಎರಡು ಕರೆಕ್ಟ್ ಅದಾವಿಲ್ಲೋ ಚೆಕ್ ಮಾಡ್ತಾನೆ. ಇದಾದ ನಂತರ ಕೈ ಒಳಗೆ ಏನಾರ ಬೆವರು ಬಿಡ್ತೈತೇನ, ಕೈ ಏನಾದರೂ ಶೇಕ್ ಆಗ್ತಾವೇನ, ಕೈ ಕರೆಕ್ಟ್ ಅದಾವು ಏನಾದರೂ ಬೆಂಡ್ ಆಗೈತೇನ, ಕೈ ಯಾವಾಗಾರೆ ಮುರಿದೈತೇನ, ಇದೆಲ್ಲ ಚೆಕ್ ಮಾಡ್ತಾನೆ. ಇವೆಲ್ಲ ಬಟ್ಗಳೆಲ್ಲ ಕರೆಕ್ಟ್ ಮೂಮೆಂಟ್ ಆಗ್ತಾವೋ ಇಲ್ಲೋ ಚೆಕ್ ಮಾಡ್ತಿರ್ತಾರೆ. ಇದಾದ ನಂತರ ಪ್ರೈವೇಟ್ ಪಾರ್ಟ್ ಒಳಗೆ ನಿಮ್ದು ಪೆನ್ನಿಸ್ ಚೆಕ್ ಮಾಡ್ತಾನೆ. ಯೂರಿನ್ ಪಾಸ್ ಮಾಡ್ತಕ್ಕಂಥ ಪೆನ್ನಿಸ್ ಸಿಂಗಲ್ ಹೋಲ್ ಐತೋ ಡಬಲ್ ಹೋಲ್ ಐತೋ, ಟೆಸ್ಟಿಸ್ಟ್ ಎರಡೂ ಕರೆಕ್ಟ್ ಅದಾವೋ ಇಲ್ಲೋ. ಆ ನಂತರ ಮುಲ್ವಾದಿ ಪ್ರಾಬ್ಲಮ್ ಅದು ಐತೇನ ಚೆಕ್ ಮಾಡ್ತಾರೆ. ನೆಕ್ಸ್ಟ್ ಅಲ್ಲಿಂದ ಕೆಳಗೆ ಬಂದ ನಂತರ ಏನು ಚೆಕ್ ಮಾಡ್ತಾರೆ ಅಂತಂದ್ರೆ ಎರಡೂ ಮೊಣಕಾಲುಗಳು ಏನಾದ್ರು ಕೂಡ್ತಾವೇನ, ನಾಕ್ನಿ ಪಾಯಿಂಟ್ ಐತೇನ. ಸೊ ಯಾರಿಗಾದ್ರೂ ನಾಕ್ನಿ ಪಾಯಿಂಟ್ ಇತ್ತಂದ್ರೆ ಒಂದ್ಸಲ ಕಾಂಟ್ಯಾಕ್ಟ್ ಮಾಡ್ರಿ. ಕೇವಲ 21 ಡೇಸ್ ಒಳಗೆ ನಿಮ್ಮ ಒಂದು ನಾಕ್ನಿ ಪಾಯಿಂಟ್ನ ಕ್ಲಿಯರ್ ಮಾಡಿಸ್ಕೊಡ್ತಕ್ಕಂಥ ಜವಾಬ್ದಾರಿ ನಂದು, ನಾಕ್ನಿ ಪಾಯಿಂಟ್ಸ್. ಆ ನಂತರ ಹಂಗೆ ಕೆಳಗೆ ಹೋದ ಕೂಡಲೇ ಎರಡೂ ಪಾದಗಳ ನಡು ಗ್ಯಾಪ್ ಐತೋ ಇಲ್ಲೋ, ಗ್ಯಾಪ್ ಇರಬೇಕು, ಇರಲಿಲ್ಲ ಅಂದ್ರೆ ಅದಕ್ಕೂ ಕೂಡ ಪಾಯಿಂಟ್ ಬರಿತಾನೆ. ಸೊ ಇದ್ರ ಬಗ್ಗೆ ಏನಾದರೂ ಮತ್ತೇನಾದರೂ ನಿಮಗೆ ಡೌಟ್ಗಳಿದ್ರೆ ಸ್ಕ್ರೀನ್ ಮೇಲೆ ಕಾಣ್ತಕ್ಕಂಥ ಶಾರದಾ ವಿದ್ಯಾಲಯದ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಅದೇ ರೀತಿಯಾಗಿ ನಮ್ಮ ಸಂಸ್ಥೆ ಒಳಗೆ ಅಗ್ನಿವೀರ್ ಆರ್ಮಿ ಜಿಡಿಗೆ ಸಂಬಂಧಪಟ್ಟಿರ್ತಕ್ಕಂಥ ಹೊಸ ಬ್ಯಾಚ್ಗಳು ಪ್ರಾರಂಭವಾಗಿದ್ದಾವೆ. ಯಾವ್ರಿ ಅಗ್ನಿವೀರ್ ಆರ್ಮಿ ಜಿಡಿಗೆ ಸಂಬಂಧಪಟ್ಟಿರ್ತಕ್ಕಂಥ ಹೊಸ ಬ್ಯಾಚ್ಗಳು ಕೂಡ ಪ್ರಾರಂಭವಾಗಿದ್ದಾವೆ. ನೆಕ್ಸ್ಟ್ KPTCL ಫಿಸಿಕಲ್ ಬ್ಯಾಚ್ ಕೂಡ ಸ್ಟಾರ್ಟ್ ಅದ, KPTCL ಫಿಸಿಕಲ್ ಬ್ಯಾಚ್ ಸ್ಟಾರ್ಟ್ ಅದ. ಅಂಡ್ ನೆಕ್ಸ್ಟ್ SSC GD ಫಿಸಿಕಲ್ ಬ್ಯಾಚ್ ಸ್ಟಾರ್ಟ್ ಅದ, SSC GD ಫಿಸಿಕಲ್ ಬ್ಯಾಚ್ ಸ್ಟಾರ್ಟ್ ಅದ. BSFದು ಕೂಡ ಅಡ್ಮಿಟ್ ಕಾರ್ಡ್ ಬಂದವ್ರಿಗೆ ನಮ್ಮ ಸಂಸ್ಥೆ ಒಳಗೆ ಬ್ಯಾಚ್ ಸ್ಟಾರ್ಟ್ ಮಾಡಿದ್ವಿ. ಫಾರೆಸ್ಟ್ದು ಕೂಡ ಫಿಸಿಕಲ್ ಸ್ಟಾರ್ಟ್ ಅದ. ಸೊ ಯಾರಾದರೂ ನಿಮ್ಮ ಸ್ನೇಹಿತರಿದ್ರೆ ರೆಫರ್ ಮಾಡಿ. ಅಗ್ನಿವೀರ ಆರ್ಮಿ GD ಎಕ್ಸಾಮ್ ಮತ್ತು ಫಿಸಿಕಲ್ ಬ್ಯಾಚ್ ಸ್ಟಾರ್ಟ್ ಅದ, KPTCL ಫಿಸಿಕಲ್ ಬ್ಯಾಚ್ ಸ್ಟಾರ್ಟ್ ಅದ, SSC GD ಫಿಸಿಕಲ್ ಬ್ಯಾಚ್ ಸ್ಟಾರ್ಟ್ ಅದ, BSF ಫಿಸಿಕಲ್ ಬ್ಯಾಚ್ ಸ್ಟಾರ್ಟ್ ಅದ, ಫಾರೆಸ್ಟ್ದು ಫಿಸಿಕಲ್ ಬ್ಯಾಚ್ ಸ್ಟಾರ್ಟ್ ಅದ. ಸೊ ಇದೆಲ್ಲ ಮುಗಿದ ನಂತರ ಫ್ರೆಶ್ ಮೆಡಿಕಲ್ ಆಯ್ತಂದ್ರೆ ನೆಕ್ಸ್ಟ್ ಏನು ಮಾಡ್ತಾನೆ ರೀ, ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ತಾನೆ. ಏನ್ರಿ ಡಾಕ್ಯುಮೆಂಟ್ ವೆರಿಫಿಕೇಶನ್. ಸೊ ಅವನ್ನೆಲ್ಲ ನೆಕ್ಸ್ಟ್ ಮತ್ತೆ ಹೇಳ್ತಿರ್ತೀವಿ. ಸೊ ಯಾರಾದರೂ ಅಡ್ಮಿಷನ್ ತಗೋರಿದ್ರೆ ನಮ್ಮ ಸಂಸ್ಥೆಯನ್ನು ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು. ಜೈ ಹಿಂದ್.